ಸ್ನೇಹಿತರೆ ನಮಸ್ಕಾರ. ಪರಿಚಯ ಯೂಟ್ಯೂಬ್ ಚಾನಲಿನ 4ನೇ ಎಪಿಸೋಡಿಗೆ ನಿಮಗೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ನಾವು ವರ್ಡ್ ಪವರ್ ಮೇಡ್ ಈಸಿ ಅನ್ನೋಂಥ ಒಂದು ಪುಸ್ತಕವನ್ನು ಪರಿಚಯ ಮಾಡ್ಕೋತಾ ಇದ್ವಿ. ಅದರ ಮುಂದಿನ ಭಾಗವಾಗಿ ಈ ಎಪಿಸೋಡ್ನಲ್ಲಿ ನಾವು ಒಂದಷ್ಟು ಪದಗಳನ್ನು ಹೇಗೆ ಅಲ್ಲಿ ಕಲಿತೀವಿ ಅನ್ನೋ ಅಂಥದ್ದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಪುಸ್ತಕದಲ್ಲಿ ಇರೋವಂತಹ ಬೇರೆ ಬೇರೆ ಭಾಗಗಳಲ್ಲಿ ಏನೇನನ್ನು ನಮಗೆ ಕಲಿಸಲಾಗುತ್ತೆ, ಹೇಗೆ ಕಲಿಸಲಾಗುತ್ತೆ ಅನ್ನೋಂಥದ್ದನ್ನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1ರಿಂದ 3ನೇ ಸೆಷನ್ವರೆಗೂ ಬೇಸಿಕ್ ಪರ್ಸನಾಲಿಟಿ ಟ್ರೈಟ್ಸ್ ಬಗ್ಗೆ ಇಲ್ಲಿ ಹೇಳಲಾಗುತ್ತೆ. ಅಂತಂದರೆ ಯಾವ್ಯಾವ ವ್ಯಕ್ತಿಗಳು ಯಾವ ಥರ ಇರ್ತಾರೆ, ಇಂಥವ್ರನ್ನ ಏನನ್ನಬೇಕು, ತನ್ನೊಳಗೆ ತಾನು ಕಳೆದೋಗಿರೋ ಅಂಥವ್ರನ್ನ ಏನನ್ನಬೇಕು, ಈಗೋಯಿಸ್ಟಿಕ್ ಅನ್ನೋಂಥ ಪದ ಆಗಲಿ, ಅಗ್ನಾಸ್ಟಿಕ್ ಅನ್ನೋ ಪದ ಆಗಲಿ, ಏಥೇಯಿಸ್ಟ್ ಅನ್ನೋ ಪದ ಆಗಲಿ, ಈ ಪದಗಳೆಲ್ಲ ಹೇಗೆ ಬಂದವು, ಈ ಥರದನ್ನು ಹೇಳ್ತಾನೆ ಇದಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ಪದಗಳನ್ನು ಕೂಡ ನಿಮಗೆ ಕಲಿಸಲಾಗುತ್ತೆ. ಅದೇ ರೀತಿ 4ನೇ ಸೆಷನ್ನಿಂದ 6ನೇ ಸೆಷನ್ವರೆಗೂ ಮೆಡಿಕಲ್ ಟರ್ಮ್ಸನ್ನು, ಈಗ ಫಾರ್ ಎಕ್ಸಾಂಪಲ್ ನಾವು ಕಾರ್ಡಿಯಾಲಜಿ ಅಂತ ಹೇಳ್ತೀವಿ. ಅದೇ ಕಾರ್ಡಿಯಾಕ್ ಅನ್ನೋ ಅಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಅದಕ್ಕೇ ನಾವು ಕಾರ್ಡಿಯಲ್ ಇನ್ವಿಟೇಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಮನಸಾರ ಯಾರನ್ನಾದರೂ ಯಾವುದಾದ್ರೂ ಫಂಕ್ಷನ್ಗಳಿಗೆ ಕರಿಬೇಕಾದ್ರೆ ಯು ಆರ್ ಕಾರ್ಡಿಯಲಿ ಇನ್ವೈಟೆಡ್ ಅಂತ ಹೇಳ್ತೀವಿ. ಸೊ ಹಾರ್ಟಿಗೆ ಸಂಬಂಧಪಟ್ಟಿರೋ ಅಂಥದ್ದು ಕಾರ್ಡಿಯಾಲಜಿ ಅನ್ನೋಂಥದ್ದನ್ನು ಹೇಳ್ಕೊಡ್ತಾರಲ್ಲ, ಅದೇ ರೀತಿ ಬೇರೆ ಬೇರೆ ಡಾಕ್ಟರ್ಗಳ ಬಗ್ಗೆ ಹೇಗೆ ಮಾತಾಡಬೇಕು, ಅವರಿಗಿರೋವಂಥ ಪದಗಳೆಲ್ಲ ಹೇಗೆ ಬಂದವು, ಯಾವ ಮೂಲದಿಂದ ಬಂದಿದ್ದಾವೆ ಅನ್ನೋ ಅಂಥದ್ದನ್ನು ಅಲ್ಲಿ ಹೇಳ್ಕೊಡ್ಲಾಗುತ್ತೆ. ಇನ್ನು 7ರಿಂದ 10ರವರೆಗೂ ನಿಮಗೆ ಬೇರೆ ಬೇರೆ ಪದಗಳು, ಯಾವುದು ಕಾನೂನಿಗೆ ಸಂಬಂಧಪಟ್ಟಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಈ ಥರದ ಪದಗಳನ್ನು ಅಲ್ಲಿ ನಿಮಗೆ ಕಲಿಸಲಾಗುತ್ತೆ. ಮತ್ತು 11ರಿಂದ 15 ಸೆಷನ್ ಏನಿದ್ದಾವೆ ಅದರಲ್ಲಿ ಇನ್ನೂ ಹೆಚ್ಚು ಅಡ್ವಾನ್ಸ್ಡ್ ಆಗಿರುವಂತಹ ವೊಕ್ಯಾಬ್ಯುಲರಿನ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡಲಾಗುತ್ತೆ. ಅಂದರೆ ಬಹುತೇಕ ಒಂದು 70 ಗಂಟೆಗಳ ಕಾಲ ನೀವು ಈ ಪುಸ್ತಕದ ಜೊತೆ ಕಾಲ ಕಳೆದ್ರಿ ಅಂತ ಅಂದರೆ ನಿಮಗೆ ಹೆಚ್ಚು ಕಡಿಮೆ 1,500 ಹೊಸ ಪದಗಳಾದರೂ ನೀವು ಕಲ್ತಿರ್ತೀರ. ಜೊತೆಗೆ ಈಗಾಗಲೇ ಕಲ್ತಿರೋ ಅಂಥ ಪದಗಳನ್ನು ಕೂಡ ಹೊಸ ರೀತಿಯಲ್ಲಿ ನೀವು ನೋಡಲಿಕ್ಕೆ ಆರಂಭಿಸ್ತೀರ. ಉದಾಹರಣೆಗೆ ನೋಡಿ, ಇದರಲ್ಲಿ ಏನೇನಿರುತ್ತೆ ಅಂತಂದರೆ ನಿಮಗೆ ಪ್ರೊನೌನ್ಸಿಯೇಷನನ್ನು ಹೇಳ್ಕೊಡ್ಲಾಗುತ್ತೆ, ಹೇಗೆ ಪ್ರೊನೌನ್ಸ್ ಮಾಡಬೇಕು, ಯಾವ ಪದನ ಎಲ್ಲಿ ಸ್ಟ್ರೆಸ್ ಮಾಡಬೇಕಾಗುತ್ತೆ ಆ ಥರದ್ದನ್ನು ಹೇಳ್ಕೊಡ್ತಾರೆ. ಸ್ಪೆಲ್ಲಿಂಗನ್ನು ಹೇಳ್ಕೊಡ್ತಾರೆ, ಯಾವ ರೀತಿ ನೆನ್ಪಿಟ್ಕೋಬೋದು ಸ್ಪೆಲ್ಲಿಂಗ್ಗಳನ್ನು ಅಂತ. ಕಳೆದ ಬಾರಿ ನಾನು ಡಿಸೀಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಮತ್ತು ರೂಟ್ ವರ್ಡ್ಸ್, ಈ ಪುಸ್ತಕದ ಮೂಲ ಇರೋದೇ ರೂಟ್ ವರ್ಡ್ಸನ್ನು ಕಂಡುಹಿಡ್ಕೊಳ್ಳೋದ್ರಲ್ಲಿ. ಈ ಪದ ಎಲ್ಲಿಂದ ಬಂತು, ಯಾಕೆ ಆ ಪದದ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋ ಅಂಥದ್ದು, ಮತ್ತು ಅರ್ಥವನ್ನು ವಿವರಿಸ್ತಾ ಹೋಗೋ ಅಂಥದ್ದು. ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಪದಗಳಲ್ಲಿ ಎಲ್ಲ ಪದಗಳ ಮೀನಿಂಗ್ಗಳನ್ನು ಅಲ್ಲಿ ವಿವರಿಸಲಾಗುತ್ತೆ. ಮತ್ತು ಡಿರೈವೇಟಿವ್ಸ್, ಒಂದು ಪದದಿಂದ ಇನ್ನೊಂದು ಪದ ಹೇಗೆ ಹುಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಲವ್ ಅಂತ ಒಂದು ಪದ ಇದೆ ಅಂತಂದರೆ ಲವ್ವಿಂಗ್ ಅನ್ನೋ ಪದ, ಲವ್ಲಿ ಅನ್ನೋ ಪದ, ಈ ಥರದವೆಲ್ಲ ಹೇಗೆ ಡಿರೈವೇಟಿವ್ಗಳಾಗಿ ಹುಟ್ಕೋತವೆ ಅನ್ನೋ ಅಂಥದ್ದು. ಮತ್ತು ಒಂದು ಪದನ ಹೇಳ್ಕೊಡ್ತಾನೆ, ಅದಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ಪದಗಳನ್ನು ಕೂಡ ಹೇಳ್ಕೊಡ್ಲಾಗುತ್ತೆ. ಅಂಥದ್ದನ್ನು ಕೂಡ ನಾವಲ್ಲಿ ಕಲಿಬೋದು. ಅದಾದಮೇಲೆ ಪ್ರಿಫಿಕ್ಸ್ಗಳು, ಈಗ ಎಜುಕೇಟೆಡ್ ಅನ್ನೋದಕ್ಕೆ ಅನ್ ಅಂತ ಸೇರಿಸ್ಬಿಟ್ರೆ ಅನ್ಎಜುಕೇಟೆಡ್ ಅಂತೀವಿ. ನಮ್ಮ ಕನ್ನಡದಲ್ಲೂ ಕೂಡ ಉಂಟಲ್ಲ ಹಾಗೆ. ನಾಗರಿಕ ಅನ್ನೋದಕ್ಕೆ ಅನಾಗರಿಕ ಅಂತ ಹೇಳ್ತೀವಿ. ಅನ್ನೋದು ವಿರುದ್ಧಾರ್ಥಕ ಪದವನ್ನು ಸೂಚಿಸುವಂತಹ ಒಂದು ಪ್ರಿಫಿಕ್ಸ್ ಆಗಿ ಕೆಲಸ ಮಾಡುತ್ತೆ. ಸಫಿಕ್ಸ್ಗಳು ಕೂಡ, ಈಗ TION ಇಂದ ಎಂಡ್ ಆಗೋ ಅಂಥದ್ದೆಲ್ಲದೂ ಕೂಡ ನಾಮಪದಗಳೇ ಆಗಿರ್ತವೆ ಸಾಮಾನ್ಯವಾಗಿ. ಈಗ ಆ್ಯಕ್ಷನ್ ಆಗ್ಬೋದು, ಸಫೊಕೇಷನ್ ಆಗ್ಬೋದು, ರಿಡಕ್ಷನ್ ಆಗ್ಬೋದು, ಎಲ್ಲೆಲ್ಲಿ ಷನ್ ಅಂತ ಬರುತ್ತೆ ನೋಡಿ, ಅವೆಲ್ಲವೂ ಕೂಡ ನೌನ್ಗಳಂತ ಹೇಳ್ತಾರೆ ಅವರು. ಸೊ ಆ ರೀತಿ ನಿಮಗೆ ಹೊಸದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಹೇಗೆ ಗುರುತಿಸಬೇಕು ಅನ್ನೋದನ್ನು ಕೂಡ ತುಂಬ ಆಸಕ್ತಿಕರವಾಗಿ ಇಲ್ಲಿ ಹೇಳ್ಕೊಡ್ತಾರೆ. ನಿಮಗೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲ್ತ್ಬಿಟ್ರಂತೂ ಅವ್ರು ಹೇಗೆ ನಿಮಗೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ವರ್ಬನ್ನು ಕಲಿಬೇಕು ನೀವು ಅಂತಂದರೆ ಕಮ್ ಲೆಟಸ್ ಡ್ಯಾಶ್ ಅಂತಾರೆ ಅವರು. ಅಂದರೆ ಬನ್ನಿ ನಾವು ಏನಾದರೂ ಮಾಡೋಣ ಅನ್ನೋದಕ್ಕೆ ಲೆಟಸ್ ಡ್ಯಾಶ್, ನೀವು ಡ್ಯಾಶಲ್ಲಿ ಯಾವುದೇ ಪದ ಹಾಕಿದರೂ ಅದೊಂದು ವರ್ಬೇ ಆಗಿರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಲೆಟಸ್ ಗೋ, ಲೆಟಸ್ ಡ್ರಿಂಕ್, ಲೆಟಸ್ ಸಿಂಗ್, ಲೆಟಸ್ ಡ್ಯಾನ್ಸ್, ಲೆಟಸ್ ಸ್ಪೀಕ್, ಲೆಟಸ್ ಪ್ಲೇ, ಈ ಎಲ್ಲ ಪದಗಳು ಕೂಡ ವರ್ಬ್ಗಳೇ ಅಂತ ಹೇಳ್ಕೊಡ್ತಾರೆ. ಅಂದರೆ ನಾವು ಸುಮ್ಮನೆ ವರ್ಬ್ ಅಂತ ಅಂದರೆ ಅದು ಆ್ಯಕ್ಷನ್
ಎಕ್ಸಿಸ್ಟಿಂಗ್, ಅದೇ ಈ ಥರದ್ದೆಲ್ಲ ನಾವು ಡೆಫಿನೇಷನ್ಗಳನ್ನೇ ಹೇಳ್ತಾ ಹೋಗೋದಕ್ಕಿಂತ ಬಳಕೆಯ ಮೂಲಕ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚನ್ನ ಹೇಳ್ಕೊಡೋವಂಥ ಸೆಷನ್ಗಳು ಕೂಡ, ಸ್ಪೆಷಲ್ ಸೆಷನ್ಗಳನ್ನು ಮಧ್ಯದಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಎಟಿಮಾಲಜಿ ಸೆಕ್ಷನ್ ಇದೆ, ಅಂದರೆ ಪದದ ಮೂಲ ರೂಟ್ ಯಾವುದು ಅಂತ, ಈ ಪದದ ರೂಟ್ ಯಾವುದು, ಎಲ್ಲಿಂದ ಬಂತು, ಒರಿಜಿನ್ ಯಾವುದು ಅನ್ನೋದನ್ನು ಹೇಳ್ಕೊಡ್ತಾರೆ. ಮತ್ತು ಆನ್ಸರ್ ಕೀಗಳನ್ನ ಕೊಡ್ತಾರೆ, ಒಂದಷ್ಟು ಎಕ್ಸಸೈಸ್ಗಳನ್ನು ಮಾಡಿಸ್ತಾರೆ. ನಿಮಗೆ ನೀವು ಪೆನ್ಸಿಲ್ನಲ್ಲಿ ಕೂತ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದ್ದು, ಕಳೆದ ಸಂಚಿಕೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಓದುವ ಪುಸ್ತಕ ಅಲ್ಲ, ಇದು ವರ್ಕ್ ಮಾಡೋವಂಥ ಪುಸ್ತಕ. ಈ ಪುಸ್ತಕದ ಜೊತೆ ನೀವು ಮಾತಾಡಬೇಕು, ಒಂದಷ್ಟು ಜೋರಾಗಿ ಪ್ರೊನೌನ್ಸ್ ಮಾಡಬೇಕು ಬಾಯಿ ಬಿಟ್ಟು, ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಫಿಲಪ್ ದ ಬ್ಲ್ಯಾಂಕ್ ಇರುತ್ತೆ. ಇಂಥದ್ದೆಲ್ಲ ವರ್ಕ್ ಮಾಡ್ತಾ ಅವನ್ನ ನೀವು ಹೆಚ್ಚು ಕಲಿತಾ ಹೋಗ್ಬೋದು. ಹಂಗೆ ವರ್ಕ್ ಮಾಡಿದಾಗ ಅಷ್ಟೇ ನಿಮಗೆ ಪದಗಳು ನಿಮ್ಮ ತಲೆಯಲ್ಲಿ ಉಳ್ಕೋತವೆ. ಜೊತೆಗೆ ಅವರು ರಿವಿಷನ್ ಟೆಸ್ಟ್ಗಳನ್ನು ಕೂಡ ಕೊಡ್ತಾರೆ ನಿಮಗೆ. ಅಂದರೆ ಇಷ್ಟು ದಿನ ಕಲ್ತಿದ್ವಲ್ಲ, ಯಾವ್ಯಾವ ಪದಗಳು ಕಲ್ತ್ರಿ ಹೇಳಿ ಅಂತ ಹೇಳಿಬಿಟ್ಟು ಅವ್ರು ಮಧ್ಯದಲ್ಲಿ ಬೇರೆ ಬೇರೆ ಥರದ್ದು ನಮಗೆ ಮರ್ಜ್ ಮಾಡ್ತಾ ಹೋಗ್ತಾರೆ. ಹಳೇದನ್ನು ಕಲ್ತಿದ್ರ ಜೊತೆಯಲ್ಲಿ ಹೊಸದನ್ನು ಮರ್ಜ್ ಮಾಡ್ತಾ ಹೋಗ್ತಾರೆ, ಆ ಥರದ್ದು. ಮತ್ತು ಮೆಮೊರಿ ಟ್ರಿಕ್ಸ್ ಇದೆ ಇದರಲ್ಲಿ. ಮೆಮೊರಿ ಟ್ರಿಕ್ಸ್ ಅಂತ ಅಂದರೆ ಹೇಗೆ ಜ್ಞಾಪಕ ಇಟ್ಕೋಬೇಕು ನಾವು, ಸ್ಪೆಲ್ಲಿಂಗನ್ನಾಗಲಿ, ಪ್ರೊನೌನ್ಸಿಯೇಷನ್ ಆಗಲಿ, ಅರ್ಥನಾಗಲಿ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಕೂಡ ತುಂಬ ಆಸಕ್ತಿಕರವಾಗಿ ಹೇಳ್ಕೊಡ್ತಾರೆ. ಮತ್ತು ಆ್ಯಕ್ಟಿವ್ ಲರ್ನಿಂಗ್ ಅಂತ, ಸುಮ್ಮನೆ ಅಲ್ಲೇನೋ ಇದೆ ಬುಕ್ನಲ್ಲಿ ಸುಮ್ಮನೆ ಓದೋದು, ಅರ್ಥ ಮಾಡ್ಕೊಳ್ಳೋದು ಹಾಗಿರೋದಿಲ್ಲ. ಎಲ್ಲದನ್ನೂ ಆ್ಯಕ್ಟಿವ್ ಲರ್ನಿಂಗೇ. ನಿಮಗೆ ಒಂದು ಸರಿ ಈ ಪದ ಕಲಿಸಿದ್ರು, ಇದ್ರ ರೂಟ್ ಕಲಿಸಿದ್ರು ಅಂದರೆ ಅದಕ್ಕೆ ರೂಟಿಗೆ ಸಂಬಂಧಪಟ್ಟಂಥ ಎಲ್ಲ ಪದಗಳನ್ನು ಕೊಟ್ಬಿಟ್ಟು ನೋಡೋಣ ಈ ಪದದ ಮೀನಿಂಗನ್ನು ಗೆಸ್ ಮಾಡಿ, ಇದರಲ್ಲಿ ಯಾವ್ಯಾವ ರೂಟ್ ಇದೆ ಅಂತ ಸ್ವಲ್ಪ ಚೆಕ್ ಮಾಡಿ, ಯಾವ ಪದಗಳು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಪದದ ಅರ್ಥಗಳೆಲ್ಲ ಬರ್ತಾ ಇದೆ ನೋಡಿ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇವತ್ತು ಒಂದು 10 ನಿಮಿಷದಲ್ಲಿ ನಿಮಗೆ ಎಷ್ಟೆಲ್ಲ ಪದಗಳನ್ನು ನಾನು ನಿಮಗೆ ಕಲಿಸ್ತೀನಿ ಅನ್ನೋದನ್ನು ನೋಡಿ. ಈಗ ನೀವು ಕಲಿತಂಥ ಪಾಠನ ಯಾವತ್ತೂ ಕೂಡ ನೀವು ಮರೆಯೋದಿಲ್ಲ ಅಂತ ನಾನಂತೂ ಗ್ಯಾರಂಟಿ ಕೊಡ್ತೀನಿ. ಉದಾಹರಣೆಗೆ ನೋಡಿ, ಈ ಲಜಿ ಅನ್ನೋ ಪದ ಅಂತೂ ಅಂದರೆ ಪದದ ಭಾಗ, ಈ ಲಜಿ ಅನ್ನೋ ರೂಟ್ ಏನಿದೆಯಲ್ಲ, LOGY, ಇದು ಶಾಸ್ತ್ರಗಳನ್ನು ಸೂಚಿಸುವಂಥದ್ದು. ಯಾವುದನ್ನಾದರೂ ಅಧ್ಯಯನ ಮಾಡ್ತೀವಲ್ಲ, ಆ ಅಧ್ಯಯನ ಮಾಡುವಂಥ ವಿವಿಧ ಏರಿಯಾಗಳನ್ನು, ವಿವಿಧ ಕ್ಷೇತ್ರಗಳನ್ನು ಪರಿಚಯ ಮಾಡಿಸುವಂಥ ಪದಗಳಿಗೆ ನಾವು ಲಜಿ ಅನ್ನೋಂಥದ್ದು ಎಂಡಾಗಿ ಬರೋವಂಥದ್ದನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು ಆಗ್ಬೋದು ನೋಡಿ. ಬಯಾಲಜಿ ಅಂತೀವಿ, ಬೈಯಾಲಜಿ ಅಂತ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಬೈ ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡಬಾರ್ದು, ಓ ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡಬೇಕು. ಹಾಗಾಗಿ ಬಯಾಲಜಿ ಅಂತ ಹೇಳ್ತಾರೆ. ಬಯೋ ಅಂತ ಅಂದ್ರೇ ಲೈಫ್, ಲಜಿ ಅಂತ ಅಂದರೆ ಸ್ಟಡಿ. ನೀವು ಜೀವವನ್ನು ಸ್ಟಡಿ ಮಾಡಿದ್ರೆ ಅದು ಬಯಾಲಜಿ. ಬಯೋಟೆಕ್ನಾಲಜಿ ಅಂತ ನೀವು ಕೇಳಿರ್ತೀರ. ಬಯೋ ಅಂತ ಅಂದರೆ ಜೈವಿಕ, ಜೀವಕ್ಕೆ ಸಂಬಂಧಪಟ್ಟಿದ್ದು. ಟೆಕ್ನೋ ಅಂದರೆ ತಾಂತ್ರಿಕತೆ. ಸೊ ಬಯೋಟೆಕ್ನಾಲಜಿ ಅಂದರೆ ಜೀವ ತಾಂತ್ರಿಕತೆಯನ್ನು ಕಲಿಸೋವಂತಹ ಏರಿಯಾನ ಬಯೋಟೆಕ್ನಾಲಜಿ ಅಂತ ಹೇಳ್ತೀವಿ. ಅದೇ ಮೈಕ್ರೋಬಯಾಲಜಿ ಅಂತ ನೋಡಿ. ಮೈಕ್ರೋ ಅಂದರೆ ಅತಿ ಸೂಕ್ಷ್ಮವಾಗಿರುವಂಥದ್ದು, ತುಂಬ ಚಿಕ್ಕದಾಗಿರುವಂಥದ್ದು. ಚಿಕ್ಕ ಜೀವಗಳ ಬಗ್ಗೆ ಇರೋವಂಥ ಶಾಸ್ತ್ರವೇ ಮೈಕ್ರೋಬಯೋಲಜಿ. ಸೊ ಆ ಮೂರನ್ನು ಒಟ್ಟಿಗೆ ಸೇರಿಸಿದಾಗ ನಿಮಗೆ ಕರೆಕ್ಟಾಗಿ ಮೀನಿಂಗ್ ಅರ್ಥ ಆಗುತ್ತೆ. ಇನ್ನು ನೋಡಿ, ಸೈಕಾಲಜಿ ಅನ್ನೋ ಪದನ ನಾವು ನೋಡಿರ್ತೀವಿ. ಸೈಕಾಲಜಿ ಅಂತ ಅಂದ್ರೇ ಸೈಖೆ ಅಂತ ರೂಟಿಂದ ಬಂದಿರೋದು, ಗ್ರೀಕ್ ರೂಟ್ ಅದು. ಸೈಖೆ ಅಂತ ಅಂದರೆ ಮೈಂಡ್ ಅಥವಾ ಸೋಲ್ ಅಂತ ಹೇಳ್ತಾರೆ. ಸೊ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸನ್ನು ಲಜಿ ಅಂದರೆ ಸ್ಟಡಿ ಆಫ್ ಮೈಂಡ್ ಈಸ್ ಸೈಕಾಲಜಿ. ಅದೇ ಗ್ರಾಫಾಲಜಿ ಅಂತ ಅಂದರೆ ನೋಡಿ, ಗ್ರಾಫ್ ಅಂತ ಅಂದರೆ ರೈಟಿಂಗ್, ಲಜಿ ಅಂದರೆ ಸ್ಟಡಿ. ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಸ್ಟಡಿ ಮಾಡಿಬಿಟ್ಟು ಇದು ವಯಸ್ಸಾಗಿರೋರು ಬರೆದಿರೋದೆ, ಅಥವಾ ಅದು ಗಂಡಸರು ಬರೆದಿರೋದೆ, ಹೆಂಗಸರು ಬರೆದಿರೋದೆ, ಕ್ರಿಮಿನಲ್ ಆಗಿರೋ ಅಂಥವನು ಯಾವ ರೀತಿ ಹ್ಯಾಂಡ್ ರೈಟಿಂಗನ್ನು ಬಳಸಿರ್ಬೋದು, ಈ ಥರದ್ದನ್ನೆಲ್ಲ ಸ್ಟಡಿ ಮಾಡೋದು. ಫೋರ್ಜರಿಗಳನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಬ್ಯಾಂಕ್ಗಳಲ್ಲಿ ಉಪಯೋಗಿಸ್ತಾರೆ ಈ ಗ್ರಾಫಾಲಜಿ ಅನ್ನೋಂಥದ್ದನ್ನು. ಈ ಹಸ್ತ ಬರಹದ ಶಾಸ್ತ್ರವನ್ನು ಏನಿರ್ತಲ್ಲ ಅದನ್ನು ಗ್ರಾಫಾಲಜಿ ಅಂತಾರೆ. ಸೊ ಗ್ರಾಫ್ ಅಂದರೆ ರೈಟಿಂಗ್, ಸ್ಟಡಿ ಅಂದರೆ ಲಜಿ ಅನ್ನೋ ಪದದಲ್ಲಿ ಇದೆ. ಸೊ ಸ್ಟಡಿ ಆಫ್ ಹ್ಯಾಂಡ್ ರೈಟಿಂಗ್ ಈಸ್ ಗ್ರಾಫಾಲಜಿ. ಅದೇ ಗ್ರಾಫ್ ಅನ್ನೋದನ್ನು ಉಪಯೋಗಿಸಿರುವಂಥ ಇನ್ನೊಂದು ಪದನ ನೋಡಿ, ಡೆಮೋಗ್ರಫಿ ಅಂತ ಹೇಳ್ತೇವೆ. ಗ್ರಫಿ ಅಂದರೆ ರೈಟಿಂಗ್ ಅಂತ ನಾನು ಹೇಳಿದೆ. ಡೆಮೋ ಅಂತ ಅನ್ನೋವಂಥದ್ದು ಡೆಮೋಸ್ ಅನ್ನೋಂಥದ್ರಿಂದ ಬಂದಿರುವಂಥದ್ದು. ಅದರ ಅರ್ಥ ಜನ ಅಂತ. ಸೊ ಜನಗಳ ರೈಟಿಂಗ್ ಅಂತಂದರೆ ಜನಗಳ ಬಗ್ಗೆ ಇರೋ ರೈಟಿಂಗ್. ಈಗ ಒಂದು ನಮ್ಮ ತಾಲೂಕಿದೆ, ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಗಂಡಸರು ಎಷ್ಟು ಜನ ಇದ್ದಾರೆ, ಹೆಂಗಸರು ಎಷ್ಟು ಜನ ಇದ್ದಾರೆ, ಯಾವ್ಯಾವ ಧರ್ಮದವ್ರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಶ್ರೀಮಂತರು ಎಷ್ಟಿದ್ದಾರೆ, ಬಡವರು ಎಷ್ಟಿದ್ದಾರೆ, ಈ ಥರದ್ದೆಲ್ಲದನ್ನು ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ರೈಟಿಂಗನ್ನು ಡೆವಲಪ್ ಮಾಡಿದ್ವಿ ನಾವು ಅಂತಂದರೆ ಅದು ನಮ್ಮ ತಾಲೂಕಿನ ಡೆಮೋಗ್ರಫಿ ಆಗುತ್ತೆ.
ಯಾವ್ಯಾವ ರೀತಿ ಜನಗಳು ಇಲ್ಲೆಲ್ಲ ಹರಡ್ಕೊಂಡಿದ್ದಾರೆ ಅನ್ನೋವಂಥದ್ದು. ಅದೇನೇ ನೀವು ಡೆಮೋಕ್ರಸಿ ಅನ್ನೋ ಪದ ಅಂತೂ ಎಲ್ಲ ಕಡೆ ಕೇಳಿರ್ತೀರ, ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೇಳ್ತೀರ. ಆದರೆ ಪ್ರಜಾಪ್ರಭುತ್ವ ಅನ್ನೋಂಥ ವರ್ಡ್ಸನ್ನೇ ನೋಡಿ, ಆ ವರ್ಡ್ಸ್ ಬಂದಿರೋದೇ ಈ ರೂಟ್ಗಳಿಂದಾಗಿ. ಡೆಮೋ ಅಂತ ಅಂದರೆ ಪ್ರಜಾ, ಕೃಷಿ ಅಂತ ಅಂದರೆ ಕೃಷಿಯ ಅಂತ ಅಂದರೆ ರೂಲ್ ಅಂತ. ಜನಗಳ ರೂಲ್, ಜನಗಳ ಆಡಳಿತ ಎಲ್ಲಿ ನಡೀತಾ ಇರುತ್ತೆ ಅದೇ ಡೆಮೋಕ್ರಸಿ. ಅದೇ ರೀತಿ ನಾವು ಆಸ್ಟ್ರಾಲಜಿ ಅನ್ನೋ ಪದ ಕೂಡ ನೋಡ್ಬೋದು. ಆಸ್ಟ್ರಾಲಜಿ ಅಂತಂದರೆ ನಾವು ಜ್ಯೋತಿಷಶಾಸ್ತ್ರ ಅಂತ ಹೇಳ್ಬಿಡ್ತೀವಿ. ಆದರೆ ಇದ್ರ ರೂಟನ್ನ ನೀವು ನೋಡಿ, ಆಸ್ಟ್ರೋ ಅಂತ ಅನ್ನೋಂಥದ್ದು ಆಸ್ಟರ್ ಅನ್ನೋಂಥ ಪದದಿಂದ ಬಂದಿರೋವಂಥದ್ದು. ಆ ಅರ್ಥ ಏನಪ್ಪ ಅಂತಂದರೆ ಸ್ಟಾರ್ ಅಂತ. ಆಸ್ಟ್ರೋ ಅಂತ ಎಲ್ಲೇ ಬಂದರೂ ಕೂಡ ಅದು ಸ್ಟಾರ್. ಸೊ ಜ್ಯೋತಿಷ್ಶಾಸ್ತ್ರ ಜ್ಯೋತಿ ಅನ್ನೋಂಥದ್ದು ಬೆಳಕನ್ನು ಕೂಡ ಅಂಥದ್ದು. ಸೊ ಜ್ಯೋತಿಷಾಲಯ, ಜ್ಯೋತಿಷಾಸ್ತ್ರ ಇವೆಲ್ಲವೂ ಕೂಡ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಿದ್ದು. ಸೊ ಆಸ್ಟ್ರಾಲಜಿ ಅಂತ ಅಂದರೆ ನಕ್ಷತ್ರಗಳ ಅಧ್ಯಯನ ಮಾಡುವಂಥದ್ದೇ ಆಸ್ಟ್ರಾಲಜಿ. ಆ ನಕ್ಷತ್ರಗಳು ಇವ್ರ ಮನಸ್ಸಿನ ಮೇಲೆ, ಇವರ ಜನ್ಮದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದನ್ನೆಲ್ಲ ಕೂಡ ಆಸ್ಟ್ರಾಲಜಿನಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ನೀವು ನೋಡಿಕೊಂಡ್ರೆ ಆಸ್ಟ್ರೋನಮಿ ಅಂತ ಕೂಡ ಪದ ಇದೆ. ನೋಮ್ ಅಂತ ಅಂದ್ರೇ ನೇಮಿಂಗ್ ಅಂತ. ನಕ್ಷತ್ರಗಳನ್ನು ಹೆಸರಿಸುವಂತಹ ಶಾಸ್ತ್ರ ಏನಿದೆಯಲ್ಲ ಅದೇ ಆಸ್ಟ್ರೋನಮಿ. ಸೊ ನಾಮ್ ಅಂತ ಬರೋದೆಲ್ಲದು ಕೂಡ ನೇಮಿಗೆ ಸಂಬಂಧಪಟ್ಟಿರೋವಂಥದ್ದು. ನೇಮ್ ಅನ್ನೋ ಪದ ಕೂಡ ನಾಮಿಂದನೇ ಬಂದಿರೋವಂಥದ್ದು. ಅದೇ ನೋಡಿ, ಆಸ್ಟ್ರೋನಮಿ ಅಂದರೆ ಇಲ್ಲಿರೋ ನಕ್ಷತ್ರ ಇದು, ಈ ಕಡೆಯಿಂದ ತಿರುಗಿ ನೋಡಿದ್ರೆ ಈ ಡೈರೆಕ್ಷನಲ್ಲಿರೋ ನಕ್ಷತ್ರ ಇದು ಅಂತ ಎಲ್ಲದನ್ನೂ ಕಲಿಸ್ತಾ ಹೋಗುವಂಥದ್ದು ಆಸ್ಟ್ರೋನಮಿ. ಅಷ್ಟೇಕೆ ನೀವು ಡಿಸಾಸ್ಟರ್ ಅನ್ನೋಂಥ ಪದ ನೋಡಿರ್ತೀರ. ಸಖತ್ ಡಿಸಾಸ್ಟರ್ ಆಗೋಗ್ಬಿಡ್ತಪ್ಪ, ಭೂಕಂಪ ಆಗಿ ಆ ಊರೆಲ್ಲ ತುಂಬ ಡಿಸಾಸ್ಟ್ರಸ್ ಆಗಿ ಹಾಳಾಗಿದೆ ಅಂತೆಲ್ಲ ಹೇಳ್ತೀವಿ. ಆಸ್ಟರ್ ಅಂದರೆ ನಕ್ಷತ್ರ, ಡಿಸ್ ಅಂತ ಅಂದರೆ ಅದರ ಆಪೋಸಿಟ್. ಸೊ ನಕ್ಷತ್ರ ಮೇಲಿಂದ ಕೆಳಗೆ ಬಿದ್ದಷ್ಟು ದೊಡ್ಡ ಹಾನಿಯಾಯಿತು ಅಂತ ಹೇಳೋದಕ್ಕೆ ನಾವು ಡಿಸಾಸ್ಟರ್ ಅಂತ ಹೇಳಿ ಕರಿತೀವಿ. ಸೊ ಆಸ್ಟ್ರೋನಾಟ್ಗಳು ನಕ್ಷತ್ರಗಳ ಕಡೆಗೆ ಹೋಗುವಂಥ ಜನ ಆಗಿರ್ತಾರೆ. ಆಸ್ಟ್ರಾಲಜಿ ಆಯಿತು, ಆಸ್ಟ್ರೋನಾಮಿ ಆಯಿತು. ಅದೇ ನಾಮ್ ಅಂದರೆ ನೇಮ್ ಅಂತ ನಾನು ನಿಮಗೆ ನೀವೆಲ್ಲ ಗ್ರಾಮರ್ ಕ್ಲಾಸ್ಗಳಲ್ಲಿ ಆ್ಯಂಟನಿಮ್ ಹೇಳಿ, ಸಿನೋನಿಮ್ ಹೇಳಿ ಅಂತ ಕೇಳ್ತೀವಿ. ಆ್ಯಂಟೋ ಅನ್ನೋದು ಆ್ಯಂಟಿ ಇಂದ ಬಂದಿರೋವಂಥದ್ದು. ಆ್ಯಂಟಿ ಅಂದರೆ ವಿರುದ್ಧ, ನಿಮ್ ಅಂತ ಅಂದರೆ ನೇಮ್. ಸೊ ಆ್ಯಂಟನಿಮ್ ಅಂತ ಅಂದರೆ ವಿರುದ್ಧಾರ್ಥಕ ಪದ. ಸಿನೋನಿಮ್ ಅಂದರೆ ನೋಡಿ, ಸಿನೋ ಅಂದರೆ ಸಿಮ್, ಸಿನ್ ಅವೆಲ್ಲವೂ ಕೂಡ ಸೇಮ್ ಅನ್ನೋ ಅರ್ಥದಲ್ಲಿ ಬರೋವಂಥವು. ಸೊ ಸಿನೋ ಅಂತ ಅಂದರೆ ಸೇಮ್ ಅನ್ನೋ ಅರ್ಥ ಕೊಟ್ಟರೆ, ನಿಮ್ ಅನ್ನೋ ಅಂಥದ್ದು ನೇಮ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಸೇಮ್ ನೇಮ್ ಅಂದರೆ ಸಮಾನಾರ್ಥಕ ಪದ. ಸಮಾನಾರ್ಥಕ ಪದಕ್ಕೇ ನಾವು ಸಿನೋನಿಮ್ ಅಂತ ಹೇಳ್ತೀವಿ. ಅದಕ್ಕೇ ಅದು ಸಿನೋ ಮತ್ತು ನಿಮ್ಮಿಂದ ಬಂದಿರುವಂಥದ್ದು. ಅದೇ ನೋಡಿ, ಭಾರಿ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಪದ ಇದೆ, ಸಿಂಪತಿ ಅಂತ ಹೇಳ್ತೀವಿ ನಾವು. ಸಿಂಪತಿ ಅಂದರೆ ಕನಿಕರ ಅಂತ ಹೇಳ್ತೀವಿ. ಅದರ ಪದದ ಅರ್ಥ ಹೇಗೆ ಬಂತು ಅಂತ ಯೋಚನೆ ಮಾಡಿ ನೋಡಿ. ಸಿಮ್ ಅಂತ ಅಂದರೆ ನಾನು ಹೇಳಿದಾಗೆ ಸಿಮ್ ಅಂದರೆ ಸೇಮ್, ಪತಿ ಅಂತ ಅಂದರೆ ಫೀಲಿಂಗ್ ಅಥವಾ ಪೇಯ್ನ್. ಸೇಮ್ ಪೇಯ್ನ್ ಅಥವಾ ಸೇಮ್ ಫೀಲಿಂಗ್ ಅನ್ನೋದನ್ನೇ ನಾವು ಸಿಂಪತಿ ಅಂತ ಹೇಳ್ತೀವಿ. ಸೊ ಯಾರಿಗೋ ಒಬ್ರಿಗೆ ನೋವಾಗ್ತಾ ಇದೆ ಅಂತಂದರೆ ಅದು ನೋವು ನನಗೂ ಕೂಡ ಆಗ್ತಾಯಿದೆ, ಅಷ್ಟೇ ನೋವು ನನಗೂ ಆಗ್ತಾಯಿದೆ, ತುಂಬ ಫೀಲ್ ಆಗ್ತಾಯಿದೆ ಅಂತಂದರೆ ಅದನ್ನೇ ನಾವು ಸಿಂಪತಿ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗಾದರೆ ಪತಿ ಅಂತ ಅಂದರೆ ನಾವು ಪ್ಯಾಥೋಸಿಂದ ಬಂದಿರೋವಂಥದ್ದು. ಪ್ಯಾಥೋಸ್ ಅಂತ ಅಂದರೆ ಪೇಯ್ನ್ ಅಥವಾ ಫೀಲಿಂಗ್ ಅಂತ ಹೇಳಿದೆ. ಅದೇ ಪ್ಯಾಥಾಲಜಿ ಅನ್ನೋದನ್ನು ಏನು ಅಂತ ನೀವೇ ಗೆಸ್ ಮಾಡ್ಬೋದು. ಈಗ ಪ್ಯಾಥೋ ಅಂತ ಅಂದರೆ ಪೇಯ್ನ್ ಅಂತ ನಿಮಗೆ ಗೊತ್ತಾಯಿತು, ಲಜಿ ಅಂದರೆ ನಿಮಗೆ ಗೊತ್ತು ಅದು ಸ್ಟಡಿ ಅಂತ. ಸೊ ನಿಮಗೆ ಆಗಿರೋವಂಥ ಪೇಯ್ನನ್ನು ಸ್ಟಡಿ ಮಾಡೋದಕ್ಕೆ ಇರೋವಂಥದ್ದೇ ನಿಮ್ಮ ಪ್ಯಾಥಾಲಜಿ ಲ್ಯಾಬ್. ಅಲ್ಲಿ ನಿಮಗೆ ಯೂರಿನ್ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಶುಗರು, BP ಈ ಥರದ್ದೆಲ್ಲ ಟೆಸ್ಟ್ ಮಾಡೋವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿನೇ ನಿಮ್ಮ ಪೇಯ್ನನ್ನು ಸ್ಟಡಿ ಮಾಡುವಂತಹ ಆ ವ್ಯವಸ್ಥೆಗೆ ಪ್ಯಾಥಾಲಜಿ ಲ್ಯಾಬ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದೇ ನೋಡಿ, ಅಪಥಿ ಅಂತ ಒಂದು ಪದ ಇದೆ. ಅಂತ ಹೇಳ್ಬಿಟ್ಟು ಉಪಯೋಗಿಸಿದ್ರೆ ನಾವು ಪ್ರಿಫಿಕ್ಸ್ ಆಗಿ ಆಬ್ಸೆಂಟ್ ಅಂತ. ಪತಿ ಅಂದರೆ ಫೀಲಿಂಗು, ಅಪಥಿ ಅಂತ ಅಂದರೆ ಅವನಿಗೆ ಯಾವುದೇ ಭಾವುಕನಾಗಿ ಇಲ್ಲದೆ ಇರೋವಂಥದ್ದು, ನಿರ್ಭಾವುಕನಾಗಿರೋ ಅಂಥವನಿಗೆ ಅವನು ತುಂಬ ಅಪಥೆಟಿಕ್ ಅಂತ ಹೇಳ್ತಾರೆ. ಸೊ ಅಂದರೆ ಆಬ್ಸೆಂಟು, ಪ್ಯಾಥೆ ಅಂದರೆ ಫೀಲಿಂಗ್, ಟಿಕ್ ಅಂತ ಅನ್ನೋಂಥದ್ದು ಗುಣವಾಚಕವನ್ನು ಸೂಚಿಸುವಂತಹ ಸಫಿಕ್ಸ್. ಸೊ ಅನ್ನೋದು ಆಬ್ಸೆಂಟ್ ಅಂತ ಗೊತ್ತಾದಮೇಲೆ ಅಪಥೆಟಿಕ್ ಅಂತ ಅಂದರೆ ನಮ್ಮ ಬಾಸ್ಗೆ ಹೋಗಿ ರಜೆ ಕೇಳಿದ್ನಪ್ಪ, ನಂಗೆ ಹುಷಾರಿಲ್ಲ ಅಂತ, ಅವ್ರು ಎಷ್ಟು ಅಪಥೆಟಿಕ್ಕಾಗಿ ಇಲ್ಲ ನೀವು ವರ್ಕಿಗೆ ಬರಲೇಬೇಕು ಅಂತ ಹೇಳಿದ್ರು ಅಂತ ಹೇಳ್ತೀವಿ. ಸೊ ಅಪಥೆಟಿಕ್ ಅಂದರೆ ಯಾವುದೇ ಫೀಲಿಂಗ್ ಇಲ್ಲದೆ ಇರೋ ಅಂಥದ್ದು. ಹಾಗಾದರೆ ಅನ್ನೋದು ಆಬ್ಸೆಂಟ್ ಆಯಿತು ಅಂತ ಅಂದರೆ ಥೇಯಿಸ್ಟ್ ಅಂದರೆ ಏನು ಅಂತ ನೋಡೋಣ. ಅಂದರೆ ಆಬ್ಸೆಂಟ್, ಥೇ ಅನ್ನೋ ಅಂಥದ್ದು ಥಿಯೋ ಅಂತ ಬಂದಿರೋದು. ಥಿಯೋ ಅಂತಂದರೆ ಗಾಡ್, ಇಸ್ಟ್ ಅಂತ ಅಂದರೆ ಒಬ್ಬ ವ್ಯಕ್ತಿನ ಹೇಳೋದಕ್ಕೆ, ಸೈಂಟಿಸ್ಟು, ಆರ್ಟಿಸ್ಟು, ಇಸ್ಟ್ ಅಂತ ಬರೋವಂಥದ್ದೆಲ್ಲ ವ್ಯಕ್ತಿಗಳಾಗಿರುತ್ತೆ. ಸೊ ಥೇಯಿಸ್ಟ್ ಅಂತ ಅಂದರೆ ಆಬ್ಸೆಂಟ್ ಗಾಡ್ ಪರ್ಸನ್,
ದೇವರು ಇಲ್ಲ ಅನ್ನುವಂತಹ ವ್ಯಕ್ತಿನೇ ಒಬ್ಬ ಏಥೀಸ್ಟ್ ಅಂತ ಕರ್ಸ್ಕೊತಾನೆ. ನಾಸ್ತಿಕ ಅನ್ನೋಂಥ ಪದ ಥರ. ನಾಸ್ತಿಕ ಅನ್ನೋದು ಹೆಂಗೆ ಬಂದಿರುತ್ತೆ ಅಂದರೆ ನ ಅನ್ನೋ ಅಂಥದ್ದು ನೆಗೆಟಿವ್ ಪ್ರಿಫಿಕ್ಸು. ಆಸ್ತಿಕ ಅಂತಂದರೆ ಅಸ್ತಿತ್ವವನ್ನು ನಂಬುವಂಥವನು. ಸೊ ನ ಆಸ್ತಿಕ ಅಂತಂದರೆ ದೇವರ ಅಸ್ತಿತ್ವವನ್ನು ನಂಬದೇ ಇರೋವಂಥವನು ಅಂತ ಹೇಳ್ತೀವಿ. ನೋಡಿ, ಇನ್ನೊಂದು ಎ ಇಂದ ಶುರುವಾಗುವಂಥ ಇನ್ನೊಂದು ಪದನ ನೋಡಿ, ಎಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಎ ಅಂದರೆ ಆಬ್ಸೆಂಟು, ಸಿಮ್ ಅಂದರೆ ನಿಮಗೆ ಗೊತ್ತಿದೆ, ಅದರ ಅರ್ಥ ಸೇಮ್ ಅಂತ. ಒಂದೇ ಥರ ಇಲ್ಲದೇ ಇರೋವಂತಹ. ಮೆಟ್ರಿ ಅಂತ ಅಂದರೆ ಮೆಷರ್ಮೆಂಟ್. ನೀವೆಲ್ಲೇ ಮೆಟ್ರಿ ಅಂತ ಬಂದರೂ ಕೂಡ ಅದು ಮೆಷರ್ಮೆಂಟ್ ಆಗಿರುತ್ತೆ. ನೀವು ಜಾಮಿಟ್ರಿ ನೋಡ್ತೀರಾ ಅಥವಾ ಸೈಕೋಮೆಟ್ರಿ ಅಂತ ನೋಡ್ತೀರಾ. ಸೈಕೋಮೆಟ್ರಿ ಅಂದರೆ ಏನು ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿ ಶುರುವಾಗಿರುತ್ತೆ. ಸೈಕೋ ಅಂದರೆ ಮೈಂಡು, ಮೆಟ್ರಿ ಅಂದರೆ ಮೆಷರ್ಮೆಂಟು. ನಿಮ್ಮ ಮನಸ್ಸನ್ನು ಅಳತೆ ಮಾಡೋದಕ್ಕೆ ಒಂದಷ್ಟು ಕ್ವಶನೇರ್ ಕೊಟ್ಬಿಟ್ಟು ಆ ಟೆಸ್ಟ್ಗಳನ್ನು ಕೊಟ್ಬಿಟ್ಟು ನಿಮ್ಮ ಮನಸ್ಸು ಹೇಗೆ ಇದೆ ಅಂತ ಹೇಳಿದರೆ ಅದು ಸೈಕ್ರೋಮೆಟ್ರಿಕ್ ಟೆಸ್ಟು. ಸೊ ಎಸಿಮೆಟ್ರಿಕಲ್ ಅಂತ ಅಂದರೆ ಆಬ್ಸೆನ್ಸ್ ಆಫ್ ಸೇಮ್ ಮೆಷರ್ಮೆಂಟ್. ಕಲ್ ಅನ್ನೋ ಅಂಥದ್ದು ಮತ್ತು ಗುಣವಾಚಕವನ್ನು ಸೂಚಿಸುವಂತಹ ಒಂದು ಸಫಿಕ್ಸ್. ಸೊ ಈ ರೀತಿ ನಾವು ಹಲವಾರು ಪದಗಳನ್ನು ಒಂದೇ ಪದದ ಮೂಲಕ ಕಲಿತಾ ಹೋಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇನ್ನೂ ಇದೇ ಪುಸ್ತಕದ ಬಗ್ಗೆ ಹೆಚ್ಚು ಮಾತಾಡಬೇಕಾ, ನೀವು ಇನ್ನೂ ಹೆಚ್ಚು ಪದಗಳನ್ನು ಕಲಿಬೇಕು ಅಂತ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಇಲ್ಲ ಅಂತಂದರೆ ನಾನು ಬೇರೆ ಪುಸ್ತಕಗಳ ಬಗ್ಗೆ, ಬೇರೆ ಸಿನಿಮಾದ ಬಗ್ಗೆ, ಬೇರೆ ನಾಟಕಗಳ ಬಗ್ಗೆ, ಬೇರೆ ಕಲೆಯ ಬಗ್ಗೆ, ಬೇರೆ ಪ್ಲೇಸ್ಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಹೆಚ್ಚು ಹೆಚ್ಚು ಪದಗಳು ನಿಮಗೆ ಎದುರಾಗ್ತಾ ಹೋಗಲಿ. ನಿಮಗೆ ಎದುರಾಗ್ತಾ ಬಂದಂಥ ಪದಗಳ ಅರ್ಥಗಳು ಕೂಡ ನಿಮಗೆ ತಾನಾಗೇ ಹೊಳಿತಾ ಹೋಗಲಿ. ಆಗ ನಮ್ಮ ಪದ ಸಂಪತ್ತು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಎಕ್ಸ್ಪ್ರೆಷನ್ ಕೂಡ ಬಲಿಯುತ್ತಾ ಹೋಗುತ್ತೆ. ವಂದನೆಗಳು ಎಲ್ಲರಿಗೂ.